ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವು ಏನಾದರೂ ಒಂದು ಕಡಿಮೆ ಬಜೆಟಲ್ಲಿ ಎಲ್ಲೋ ಬೋರ್ಡ್ ಕಾರು ಟಾಟಾ ಇಂಡಿಕಾ LX ಕಾರ್ ಗಾಡಿ ಹುಡುಕ್ಯಾಡಕತ್ತಿದ್ರೆ ಈ ಕಾರ್ ಗಾಡಿ ನೀವು ಆರಾಮಾಗಿ ನೋಡ್ಕೋಬೋದು. ಯಾಕಂತಂದ್ರೆ ಕಡಿಮೆ ಬಜೆಟಲ್ಲಿ ಕಾರ್ ಗಾಡಿ ಮಾರಕತ್ತಾರ. ಡಾಕ್ಯುಮೆಂಟ್ಸ್ ಕೂಡ ಲ್ಯಾಪ್ಸ್ ಆಗಿರೋ ಗಾಡಿ ಆಗಿರ್ತೈತಿ. ಮಾಡಲು 2015, ಓನರ್ ಕೂಡ ಆಲ್ರೆಡಿ 3 ಆಗಿರೋ ಗಾಡಿ ಆದಿದು. ಈ ಗಾಡಿಗೆ ರೇಟ್ ಕೂಡ ಅವರು 55,000 ಹೇಳಕತ್ತಾರೆ. ಅದರಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಲ್ಯಾಪ್ಸ್ ಆಗಿದೆ ಅಂತ ಹೇಳಿದೆ ನಾನು FC ಇನ್ಶೂರೆನ್ಸು. ಇಲ್ಲ ಅವರಿಗೆ ನೀವು ಮಾಡಿಕೊಡಿ, ಏನು ರೇಟ್ ಹೇಳ್ತಾರೆ ಸರ್ ಅಂತ ನೀವು ಕೇಳ್ಬೋದು. ಅವರೇ FC ಇನ್ಶೂರೆನ್ಸ್ ಮಾಡಿಕೊಡೋದಾದರೆ 80,000 ಅವರು ಗಾಡಿಗೆ ರೇಟ್ ಹೇಳ್ತಾರೆ. ಇಲ್ಲ ಎಲ್ಲ ನೀವೇ ಮಾಡ್ಕೋತೀನಿ ಅಂತಂದ್ರೆ ನಿಮಗೆ 55,000 ಗಾಡಿ ಕೊಡ್ತಾರೆ. ಅದರಲ್ಲೂ ಕೂಡ ಒಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಟ್ಟೇ ಕೊಡ್ತಾರೆ. ಈ ಗಾಡಿದು ನಿಮಗೆ ಇದೇ ಥರ ಸಂಪೂರ್ಣವಾಗಿ ಡೀಟೇಲ್ಸು ಬೇಕು, ಗಾಡಿ ಓನರ್ ಏನು ತಿಳಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಈ ಗಾಡಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ಕೊಂಡ್ಬಿಟ್ಟು ಮಾಹಿತಿ ಪೂರ್ತಿ ಪಡ್ಕೊಳ್ಳಿ ವೀಕ್ಷಕರೇ. ಮಾಹಿತಿ ನೀವು ಪೂರ್ತಿ ಪಡ್ಕೊಂಡ್ ಬಳಕ ವಿಡಿಯೋ ನೋಡೋದ ಬಳಕ ನಿಮಗೇನಾದರೂ ಈ ಗಾಡಿ ಬೇಕು ಅಂತ ಅನಿಸಿದ್ರೆ ಯೂಟ್ಯೂಬಲ್ಲಿ ನೋಡೋಕತ್ತರಿಗೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ, ನೀವು ಕಾಂಟ್ಯಾಕ್ಟ ಮಾಡ್ಕೋಬೋದು. ಇನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೀವು ನೋಡೋಕತ್ತಿದ್ರೆ ನಿಮಗೆ ಓನರ್ ನಂಬರ್ ಕಾಣೋದಿಲ್ಲ ವೀಕ್ಷಕರೇ. ನೀವೇನು ಮಾಡಬೇಕು ಅಂದರೆ ನಮ್ಮ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡಲೇಬೇಕು. ಇಲ್ಲಾಂದರೆ ಫೇಸ್ಬುಕ್ಕಲ್ಲಿ ನೋಡೋಕತ್ತಿದ್ರೆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಈ ಗಾಡಿದ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನಿಮಗೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ನಿಮ್ಮದು ಕೂಡ ವೆಹಿಕಲ್ಲು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಿಮ್ಮ ವೆಹಿಕಲ್ ಕೂಡ ಮಾರಾಟ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ. ನಿಮ್ಮ ವೆಹಿಕಲ್ದು ಕೂಡ 7-8 ಫೋಟೋಸು ಕರೆಕ್ಟನ್ನು ಕ್ಲೀನನ್ನು ಇರೋದು ತೆಗೆದುಬಿಟ್ಟು ಇವಾಗ ಕಾಣುತ್ತೆ ನೋಡಿ, ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಮಗೆ ವಾಟ್ಸಪ್ ಸೆಂಡ್ ಮಾಡಿದ್ರೆ ಸಾಕು. ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ಅಷ್ಟೇ ಆಗಿರುತ್ತೆ ವೀಕ್ಷಕರೇ. ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದರೂ ಕೂಡ ನಾವು ಕಾಲ್ ರಿಸೀವ್ ಮಾಡೋದಿಲ್ಲ. ಇದು ಗಾಡಿ ಓನರ್ ನಂಬರ್ ಆಗಿರಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ವೆಹಿಕಲ್ಲು ಸೇಲ್ಗಿರೋದು ಬರೀ ಫೋಟೋ ಆಗೋದು ಸಾಕು. ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಪ್ರತಿಯೊಂದು ಕೂಡ ನಿಮ್ಮ ವೆಹಿಕಲ್ದು ನಾವು ಇದೇ ಥರ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಇನ್ನು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, 4 ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದು ಒಂದು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಇನ್ನು ಈ ಟಾಟಾ ಇಂಡಿಕಾ ಕಾರ್ ಮಾಲೀಕರೇ ಏನು ಹೇಳಿದಾರ ಅವ್ರ ಬಾಯಿಂದನೇ ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಗೊಂದು ಕಾರ್ ಗಾಡಿ ಹಾಕಿದಾರಲ್ಲ ಸೇಲ್ಗಿದೆ ಅಂತ, ಯಾವುದಿದು ಎಲ್ಲೋ ಬೋರ್ಡ್ ಕಾರು? ಹೌದು ಸರ್, ಎಲ್ಲ ಬೋಲ್ಡ್ ಸರ್. ಅದು 15 ಮಾಡಲು ಇಂಡಿಕಾ LX. ಟಾಟಾ ಇಂಡಿಕಾ. ಹೌದು. ಓಕೆ, LX ಐತ್ರಿ? ಹೌದು, LX. ಅದ್ರೈದು ಮಾಡಲ್ಲ? ಹಾಂ, 15 ಮಾಡಲು. ಓನರು? ಓನರು ಈಗ ಆಲ್ರೆಡಿ 3ನೇ ಓನರ್ ಸರ್, 3rd ಓನರು. ತೊಗೊಳ್ಳೋ ಕಸ್ಟಮರು 4ನೇ ಓನರ್ ಆಗ್ತಾರೆ? ಹೌದು. ಓಕೆ, ತಾವು ಇಲ್ಲಿ ತನಕ ರನ್ನಿಂಗಲ್ಲಿ ಎಷ್ಟು ಓಡಿಸಿರೋ ಕಿಲೋಮೀಟ್ರ್ ಗಾಡಿ? ಸರ್ ಅದು 2,40,000 ಓಡಿದೆ ಸರ್ ಅದು. ಓಕೆ, ರನ್ನಿಂಗ್ ಒಂದು ತುಂಬ ಓಡೈತ್ರಿ ಇದು ಗಾಡಿ? ಹಾಂ, 2,240 ಓಡಿದೆ. ಓಕೆ, ಎಷ್ಟು ರನ್ನಿಂಗ್ ಓಡಿದ್ರು ಕೂಡ ಇಂಜನ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರ ನಿಮ್ಮ ಕೈಯಾಗ? ಸರ್ ಎಲ್ಲ ಚೆನ್ನಾಗಿದೆ ಸರ್. ಇಂಜನ್ನು ಸಿವಿಲ್ಡ್ ಇಂಜನ್ ಅಲ್ಲ ಅಂದ್ಕೊತೀನಿ, ಆಲ್ರೆಡಿ ಕೆಲಸ ಆಗಿರ್ಬೋದು, ಹೌದಲ್ಲ? ಹೌದು ಹೌದು, ಆಗಿದೆ ಸರ್. ಓಕೆ, ಟೈರ್ಗಳೆಲ್ಲ ಪರ್ಸೆಂಟೇಜು? ಸರ್ ಟೈರ್ಗಳೆಲ್ಲ ಪರ್ಸೆಂಟೇಜು? ಹೌದು ಸರ್, ಟೈರ್ ಎಲ್ಲ ಚೆನ್ನಾಗಿದೆ ಸರ್. ಇನ್ನೂ ಟೈರ್ ನಿಮ್ಗೆ 10-15 ಸಾವಿರ ಟೈರ್ ಓಡುತ್ತೆ. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಕೇಸಸ್ ಯಾವುದೂ ಇಲ್ಲಲ್ಲ ತೊಂದರೆ ನಿಮಗೆ? ಇಲ್ಲ ಸರ್, ಏನಿಲ್ಲ ಸರ್. ಅದೇನೇ ಕೇಸ್ ಇದೆ ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಏನು ಕೊಡುತ್ತೆ ಮೈಲೇಜು? ಸರ್ ಸಿಟಿ ಒಳಗಡೆ ನಿಮಗೆ 14-15 ಬರುತ್ತೆ ಸರ್. ಸಿಟಿ ಪೆಟ್ರೋಲಾ ಇದು? ಹಾಂ, ಡೀಸೆಲ್ ಸಿಟಿಲಿ 14-15 ಬರುತ್ತೆ. ನಿಮಗೆ ಲಾಂಗ್ ಹೋದ್ರೆ ಒಂದು 17-18 ಬರುತ್ತೆ ಸರ್. ಓಕೆ, ಇಂಟೀರಿಯರ್ ಎಲ್ಲ ಫೀಚರ್ಸು ಚೆನ್ನಾಗಿದೆ ಸರ್. ಎಲ್ಲ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆ, ನಿಮಗೆ ಸೆಂಟ್ರಲ್ ಲಾಕ್ ಇದೆ, 2 ಕೀ ಬರುತ್ತೆ. ಓಕೆ, ನಿಮಗೆ ಸೈಡ್ ಮಿರರ್, ಇಂಡಿಕೇಟರ್ ಮಿರರ್. ಹೌದಾ? ಹೌದು. ಓಕೆ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇಟ್ಕೊಂಡಿರಾ? FC ಇನ್ಸೂರೆನ್ಸು? ಸರ್ FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಟ್ಯಾಕ್ಸ್ ಒಂದು ರನ್ನಿಂಗ್ ಇದೆ. ಬೇಕಾದ್ರೆ ಅದು ಮಾಡಿಸ್ಕೊಡಿ, ನಾವೇ ಮಾಡಿಸ್ಕೊಡ್ತೀವಿ. ಅದಕ್ಕೆ ಬೇಕಾದ್ರೆ ಅದೇನಿದೆ ಚಾರ್ಜು ಹಾಕ್ತೀವಿ. ಓಕೆ, ಇನ್ಕ್ಲೂಡಿಂಗು FC ಇನ್ಸೂರೆನ್ಸ್ ಆಗಿರ್ಬೋದು, ಇನ್ನೊಂದು ಲ್ಯಾಬ್ಸ್ ಇರೋದು ಡಾಕ್ಯುಮೆಂಟ್ಸು, ಅದು ನೀವೇ ರನ್ನಿಂಗ್ ಮಾಡಿ ಕೊಡೋದಾದರೆ ಈ ಗಾಡಿಗೆ ತಾವು ರೇಟ್ ಕೂಡ ಏನು ಹೇಳ್ತೀರಾ ಅಂತ? ಸರ್ ನಾವು ಎಲ್ಲ ನಾವೇ ಮಾಡಿಸ್ಕೊಡ್ತೀನಿ ಅಂದರೆ 80,000 ಹೇಳ್ತೀನಿ ಸರ್. ಓಕೆ, ಅವರೇ ಮಾಡಿಸ್ಕೊತೀನಿ ಅಂದರೆ? ಅವರೇ ಮಾಡಿಸ್ಕೊದ್ರೆ ಒಂದು 55,000 ಸರ್. 55,000? ಹಾಂ, ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ, 80,000. ಓಕೆ, ಇಲ್ಲ ಅವಾಗ 3 ತಿಂಗಳು ಇನ್ಸೂರೆನ್ಸ್ ಕೊಡ್ತೀನಿ, 1 ವರ್ಷ FC ಮಾಡಿಸ್ಕೊಡ್ತೀನಿ, ಪರ್ಮಿಟು ಎಲ್ಲ, ಟ್ಯಾಕ್ಸು ಎಲ್ಲ ಮಾಡಿಸ್ಕೊಡ್ತೀನಿ, ಎಮಿಷನ್ ಟೆಸ್ಟ್ ಸಮೇತ ಮಾಡಿಸ್ಕೊಡ್ತೀನಿ. ಓಕೆ, ಇದರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ? ಅವರೇ ಮಾಡಿಸ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ತೊಗೊಂಡ್ಬಿಟ್ಟು ನೀವೇ ಮಾಡಿಸ್ಕೊಡೋ? ಸರ್ ಒಂದು 5,000 ಹೆಚ್ಚು ಕಮ್ಮಿ ಆಗ್ಬೋದು ಸರ್. ನಾನೆಲ್ಲ ಮಾಡಿಸ್ಕೊಡ್ಬೇಕಲ್ಲ ಸರ್, ನನಗೊಂದು 25,000 ಖರ್ಚು ಬರುತ್ತಲ್ಲ. ಓಕೆ, ಹಂಗಾಗಿ ಗಾಡಿ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಸರ್, ಬಾಡಿ ಲೈನ್ ಎಲ್ಲ. ಎಲ್ಲ ಡಾಕ್ಯುಮೆಂಟ್ಸು ರನ್ನಿಂಗ್ ಮಾಡಿಕೊಡೋದಾದ್ರೆ 75,000 ಹೇಳ್ತೀರಾ? ಇಲ್ಲ ಅಂದರೆ ಅವರೇ ಮಾಡಿಸ್ಕೊತೀನಿ ಅಂದರೆ 50,000 ಗಾಡಿ ಕೊಡೋಕೆ ರೆಡಿ ಇದ್ದೀರಾ? ಹೌದು. ಓಕೆ, ಲೊಕೇಶನ್ ಇಲ್ಲ ಐತ್ರಿ ಸರ್? ಲಗ್ಗೆರೆ, ಬೆಂಗಳೂರಾ? ಹೌದು, ಬ್ಯಾಂಗ್ಳೂರು. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ?
ಹೌದೌದು ಇದೇ ನಂಬರ್ ಹಾಕಿರಿ. ಓಕೆ ಸರ್, ಓಕೆ, ಖಂಡಿತ ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ಬರೋರಿಗೆ ನಮ್ಮ ಕಡೆಯಿಂದ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.